ಕಥೆಗಳನ್ನು ಇಷ್ಟಪಡೋ ಎಲ್ಲರಿಗೂ ಕಥೆ ಅಂಗಡಿಗೆ ಸ್ವಾಗತ. ಹೆಂಡತಿಗಿಂತ ತನಗೆ ಗೆಳೆಯರೇ ಮುಖ್ಯ ಅಂತ ಹೇಳಿ ಮನೆಯಿಂದ ಹೊರಟ ಪ್ರದೀಪನಿಗೆ ಏನಾಯ್ತು ಅನ್ನೋದನ್ನ ಕಳೆದ ಸಂಚಿಕೆಯಲ್ಲಿ ನೋಡಿದ್ದೀರಾ ಅಲ್ವಾ? ಮುಂದೇನಾಗತ್ತೆ ಅಂತ ನೋಡೋಣ ಬನ್ನಿ. ಡಾಕ್ಟರ್, ಎಸ್, ನಮಸ್ತೆ ಡಾಕ್ಟರ್. ನಾನು ಪಾವನಿ ಅಂತ. ಅದೇ ಆಕ್ಸಿಡೆಂಟ್ ಆಗಿ ಅಡ್ಮಿಟ್ ಆಗಿದಾರಲ್ಲ ಪ್ರದೀಪ್ ಅಂತ, ಅವ್ರ ಮಿಸ್ಸಸ್. ಹೋ, ಪ್ರದೀಪ್ ಮಿಸ್ಸಸ್ಸಾ? ಮಹಾಬಲ ಬರಲಿಲ್ವಾ? ಅದು ಅದು ಅತ್ತೆ ಅವರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಹಾಂ, ಹೌದು ಹೌದು. ನಾನು ನಮ್ಮ ಡ್ಯೂಟಿ ಡಾಕ್ಟ್ರನ್ನ ಕಳಿಸ್ಕೊಟ್ಟಿದ್ದೆ. ಕರೆಕ್ಟು. ಹಾಂ, ಪ್ರದೀಪ್ ಅವರಿಗೆ ಜೀವಕ್ಕೆ ಏನು ತೊಂದರೆ ಇಲ್ಲ, ಆರಾಮಾಗಿದ್ದಾರೆ. ಆದರೆ ಅವರ ಕಾಲು ಅದು. ಏನಾಯ್ತು ಡಾಕ್ಟರ್? ಡಾಕ್ಟರ್, ಪ್ರದೀಪ್ ಅವ್ರಿಗೆ ಪ್ರಜ್ಞೆ ಬಂದಿದೆ. ಪೊಲೀಸರು ಕೂಡ ಬಂದಿದ್ದಾರೆ. ಹಾಂ, ಪ್ರದೀಪ್ಗೆ ಪ್ರಜ್ಞೆ ಬಂದಿದೆಯಂತೆ. ಹೋಗೋಣ ಬಾಮ್ಮ. ಹಲೋ ಪ್ರದೀಪ್, ಹೇಗಿದ್ದೀರಾ? ಪರವಾಗಿಲ್ಲ. ನಾನು ಹೇಗಿಲ್ಲಿಗೆ ಬಂದೆ? ನೀವಿಲ್ಲಿಗೆ ಹೇಗೆ ಬಂದ್ರಿ ಅಂತ ನೀವೇ ನೆನ್ಪು ಮಾಡ್ಕೊಂಡು ಹೇಳಬೇಕು. ಡಾಕ್ಟರ್, ಸ್ವಲ್ಪ ಈ ಕಡೆ ಬನ್ನಿ, ನಾನು ಮಾತಾಡ್ತೀನಿ. ಹಲೋ ಪ್ರದೀಪ್ ಅವರೇ, ನಾನು ಇನ್ಸ್ಪೆಕ್ಟರ್ ಕಿರಣ್ ಅಂತ. ಏನು ಹೆದರ್ಕೋಬೇಡಿ. ಏನು ನಡೀತು ಅನ್ನೋದನ್ನು ಧೈರ್ಯವಾಗಿ ಹೇಳಿ. ನೀವು ಯಾರಿಗೂ ಯಾವುದಕ್ಕೂ ಹೆದರ್ಕೋಬೇಕಾಗಿಲ್ಲ. ಇದೊಂದು ಜಸ್ಟ್ ಫಾರ್ಮಾಲಿಟಿ ಅಷ್ಟೇ. ಏನಿದ್ರು ಮುಚ್ಚುಮರೆ ಇಲ್ಲದೆ ಹೇಳಿ. ಇನ್ಸ್ಪೆಕ್ಟರ್, ಇದರಲ್ಲಿ ಯಾರ್ದು ತಪ್ಪಿಲ್ಲ. ಇದಕ್ಕೆಲ್ಲ ಕಾರಣ ನಾನೇನೆ. ನನಗೆ ನನ್ನ ಗೆಳೆಯರು ಅಂದರೆ ಪಂಚ ಪ್ರಾಣ. ನನ್ನ ಕಷ್ಟ, ಸುಖ, ಖುಷಿ ಎಲ್ಲದನ್ನು ಅವ್ರ ಹತ್ರನೇ ಹಂಚ್ಕೋತಾ ಇದ್ದೆ. ನಾನೇ ಪಾರ್ಟಿ ಅರೇಂಜ್ ಮಾಡ್ತಾ ಇದ್ದೆ. ಇವತ್ತು ಹಾಗೆ ಪಾರ್ಟಿ ಮಾಡೋಣ ಅಂತ ಹೋಗಿದ್ದೆ. ಆದರೆ ನನ್ನ ಅಕೌಂಟಲ್ಲಿ ದುಡ್ಡಿಲ್ಲ ಅಂತ ಗೊತ್ತಾಯಿತು. ಗೆಳೆಯರ ಹತ್ರ ಹೆಲ್ಪ್ ಕೇಳಿದೆ. ಆದರೆ ನನ್ನ ಗೆಳೆಯರು ಎಂಥವ್ರು ಅಂತ ನನಗೆ ಅರ್ಥ ಆಯಿತು. ಒಬ್ಬೊಬ್ಬರು ಒಂದೊಂದು ಥರ ಮಾತಾಡಿದರು. ಕೆಲವರು, ನಿನ್ನ ಹತ್ರ ಈಗ ದುಡ್ಡಿಲ್ಲ, ನಿನಗೆ ದುಡ್ಡು ಕೊಟ್ಟರೆ ವಾಪಸ್ ಬರಲ್ಲ ಅಂತ ನೇರವಾಗಿ ಹೇಳಿದ್ರು. ಕೆಲವರು ಜಾರ್ಕೊಂಡ್ರು. ಒಟ್ಟಿನಲ್ಲಿ ನನಗೆ ಎಲ್ಲರ ಮೇಲೂ ಸಿಟ್ಟು ಬಂತು. ಅವ್ರನ್ನ ಬೈಕೋತಾನೆ ಗಾಡಿ ಹತ್ತಿದೆ. ಅವ್ರಿಗೆ ಬೈಕೋತಾನೇ ಬೈಕ್ ಓಡಿಸ್ದೆ. ಮರಕ್ಕೆ ಗುದ್ದುಬಿಟ್ಟೆ, ಬಿದ್ದೆ. ಅವರಲ್ಲಿ ಯಾರೋ ತಂದು ನನಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು ಅಂತ ಕಾಣುತ್ತೆ. ಅವ್ರು ಯಾರೋ ಮಾತಾಡ್ದ ಹಾಗೆ ಎತ್ಕೊಂಡು ಬಂದಾಗಷ್ಟೇ ಗೊತ್ತು. ಈಗ ಎಚ್ಚರ ಆದಾಗ ನಾನು ಇಲ್ಲಿದ್ದೀನಿ. ಇಷ್ಟೇ ಇನ್ಸ್ಪೆಕ್ಟರ್. ಓಕೆ, ಪರವಾಗಿಲ್ಲ, ಅರ್ಥ ಆಗುತ್ತೆ. ನೀವೇನು ಹೆದರ್ಕೋಬೇಡಿ, ರೆಸ್ಟ್ ಮಾಡಿ. ಸರಿ, ನಾವಿನ್ನು ಬರ್ತೀವಿ, ಅಲ್ಲೆಲ್ಲ ಹೋಗ್ತೀವಿ. ಬನ್ನಿ ಡಾಕ್ಟರ್. ಇವರನ್ನ ಯಾರು ಇಲ್ಲಿಗೆ ಅಡ್ಮಿಟ್ ಮಾಡಿದ್ರು ಅಂತ ಗೊತ್ತಾ ನಿಮಗೆ? ಹಾಂ, ಅವರು ಇವ್ರ ಫ್ರೆಂಡ್ಸೇನೆ. ನನಗೆ ಮಹಾಬಲ್ ಅಂದರೆ ಇವನಪ್ಪ ನನ್ನ ಕ್ಲೋಸ್ ಫ್ರೆಂಡು. ಹಾಗಾಗಿ ಇವನ ಫ್ರೆಂಡ್ಸ್ ಎಲ್ಲ ನನಗೆ ಗೊತ್ತು. ಅವರಲ್ಲೇ ಒಂದಿಬ್ಬರು ಬಂದು ಅಡ್ಮಿಟ್ ಮಾಡಿದರು. ಯಾರು ಇವರು ಅಂತ ಕೇಳಿದ್ದಕ್ಕೆ ಗೊತ್ತಿಲ್ಲ ಅಂದ್ಬಿಟ್ರು. ಈ ದೊಡ್ಡವ್ರ ಮನೆ ಕತೆ ಇಷ್ಟೇ ಅಲ್ವಾ? ನಾವು ಇಂಥ ಕೇಸ್ಗಳನ್ನ ತುಂಬ ನೋಡ್ತಾ ಇರ್ತೀವಿ. ದುಡ್ಡಿರೋವರೆಗೂ ಚೆನ್ನಾಗಿ ಬಳಸ್ಕೋತಾರೆ, ಆಮೇಲೆ ಬಿಸಾಕ್ತಾರೆ. ಈ ದೊಡ್ಡ ಮನುಷ್ಯರ ಮಕ್ಕಳು ಹಿಂದೆ ಮುಂದೆ ತಿಳಿದೆ ಅಂಥವ್ರು ಸಹವಾಸ ಮಾಡ್ತಾರೆ. ಅಲ್ಲಲ್ಲ ಪ್ರದೀಪ್ ಅವರೇ, ಹೇಗಿದ್ದೀರಾ? ಆರಾಮಾಗೇನೋ ಇದ್ದೀನಿ. ಅಪ್ಪ ಅಮ್ಮ ಬರಲಿಲ್ವಾ? ಅವ್ರಿಗೆ ವಿಷಯ ಗೊತ್ತಿದೆಯಾ? ಗೊತ್ತಿದ್ದು ಬರಲಿಲ್ವಾ? ನಿಮ್ಮ ಅಪ್ಪ ಅಮ್ಮ ಮನೇಲಿದ್ದಾರೆ. ಅವ್ರಿಗೆ ವಿಷಯ ಗೊತ್ತಿದೆ. ಆದರೆ ಇಲ್ಲ, ಹಾಗೇನಿಲ್ಲ.
ಆ, ಪಾಪ ಅತ್ತೆ ಸ್ವಲ್ಪ ಗಾಬರಿ ಆಗಿದ್ರು. ಅದಕ್ಕೆ ಮಾವ ಅವರನ್ನ ನೋಡ್ಕೋತೀನಿ, ನೀನು ಹೋಗ್ಬಾ ಅಂದರು. ಅದಕ್ಕೆ ನಾನು ಬಂದೆ. ಇನ್ನೇನು ನಾವು ಮನೆಗೆ ಹೋಗ್ತೀವಲ್ಲ, ನೀವು ಹುಷಾರಾಗಿದ್ದೀರಾ ಅಲ್ವಾ? ಹಾಂ, ನೀನು ಮಾತು ಹಾರಿಸಿದ್ರಲ್ಲೇ ಗೊತ್ತಾಗ್ತಿದೆ ಮನೇಲೇನೋ ಹೆಚ್ಚು ಕಡಿಮೆ ಆಗಿದೆ ಅಂತ. ಇರಲಿ, ನೀನಾದರೂ ಬಂದಿಯಲ್ಲ,